ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಿರುವ ಅಂಶ ದೆವ್ವಗಳ ಕುರಿತು ಮುಂದುವರಿದ ಭಾಗ. ದೆವ್ವಗಳ ಕುರಿತು ಇದೆ ಕೊನೆಯ ವಿಡಿಯೋ. ಇವತ್ತು ಯಾರ ಕುರಿತು ಹೇಳಕ್ಕೆ ಬಯಸ್ತಾ ಇದ್ದಾರೆ, ದೆವ್ವಗಳ ಸತ್ಯತೆ ಹಾಗೂ ವಿಜ್ಞಾನ. ಸತ್ಯ ಅಂದ್ರೇನು, ವಿಜ್ಞಾನ ಅಂದ್ರೇನು, ದೆವ್ವಕ್ಕೆ ಇದಕ್ಕಿರ್ತಕ್ಕ ಸಂಬಂಧ ಏನು, ಇದು ಇವತ್ತು ನಾನು ಮಾತಾಡಲು ಇಷ್ಟಪಡ್ತಿರೋ ಸಬ್ಜೆಕ್ಟ್. ಎಂದಿನಂತೆ ನೀವೊಂದು ಮನವಿಯೊಂದಿಗೆ ನಾವು ನೇರ ಸಬ್ಜೆಕ್ಟ್ಗೆ ಹೋಗೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮುಂದಕ್ಕೆ ಹೋಗೋಣ. ಈಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಅಥವಾ ಒಂದು ಸ್ವಭಾವ, ಅದು ವಿಚಾರ ವಿಶೇಷವಾಗಿ ವಿದ್ಯಾವಂತರಲ್ಲಿ ಏನಪ್ಪ ಅಂದರೆ, ಅದು ಸೈನ್ಸು, ಇದು ಸೈನ್ಸ್ ಅಲ್ಲ ಅಂಥೇಳಿ ಅದು ಒಂಥರ ಫ್ಯಾಷನ್. ಅದು ಯಾವ ಸೈನ್ಸು, ಯಾವ ಸೈನ್ಸ್ ಅಲ್ಲ, ಇಟ್ ಈಸ್ ನಾಟ್ ಸೈಂಟಿಫಿಕ್, ಇಟ್ ಇಸ್ ನಾಟ್ ಲಾಜಿಕಲ್, ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇದ್ರ ಕುರಿತು ನಾನು ಮಾತಾಡೋಕ್ಕೆ ಇಷ್ಟಪಡ್ತಾಯಿದ್ದೆ. ನಿಮಗೆ ಸತ್ಯ ಅಂದ್ರೇನು, ಸೈನ್ಸ್ ಅಂದರೆ ಸತ್ಯ ಅಂದರೆ ವಿಜ್ಞಾನ ಅಂದ್ರೇನು, ಇದು ಭಾಳ ಮುಖ್ಯ ಅಲ್ವಾ? ಸತ್ಯ ಅಂದರೆ ವಿಜ್ಞಾನ ಅಂದ್ರೇನು? ಒಂದು ಘಟನೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆ, ಅದಕ್ಕೆ ಸೂರ್ಯೋದಯ ಸೂರ್ಯಾಸ್ತಮಗಳು ಅದಕ್ಕೆ ಆಗ್ತಿದ್ದಾವೆ ಅಂತ ಒಂದು ಸತ್ಯದ ಘಟನೆ. ಅದಕ್ಕೆ ವಿಜ್ಞಾನ ಏನು ಹೇಳ್ತದೆ, ಭೂಮಿ ಸೂರ್ಯ ಸುತ್ತಲಿಕ್ಕೆ 365 ದಿನಗಳ ಕಾಲ ಬೇಕಾಗ್ತದೆ, ತನ್ನ ಅಕ್ಷಯನ್ನು ತಾನು ಸುತ್ತಲಿಕ್ಕೆ 24 ಗಂಟೆ ಬೇಕಾಗ್ತದೆ. ಈ ಥರ ಆ ಒಂದು ಘಟನೆಯನ್ನು, ಸತ್ಯವನ್ನು ಕೆಲವು ಅಂಕಿ ಅಂಶಗಳ ಮೂಲಕ ನಾವು ವಿವರಿಸ್ತೀವಿ, ಜನರಿಗೆ ಮನವರಿಕೆ ಮಾಡ್ತೀವಿ. ಅದು ವಿಜ್ಞಾನ. ಅಂದರೆ ಒಂದು ಸತ್ಯವನ್ನು ಸಾರ್ವಜನಿಕವಾಗಿ, ಅಂದರೆ ಸಾರ್ವತ್ರೀಕರಣ, ಜನರೈಸ್ ಮಾಡ್ತೀವಿ ಅಂಕಿ ಅಂಶಗಳ ಮೂಲಕ, ಇದು ಉದಾಹರಣೆಗಳ ಮೂಲಕ. ಅದು ವಿಜ್ಞಾನ. ತುಂಬ ಸಂತೋಷ ಅಲ್ವಾ ಇದು? ನಾವು ಯಾವುದೇ ಒಂದು ವಿಚಾರವನ್ನು ವೈಜ್ಞಾನಿಕವಾಗಿ ತಿಳ್ಕೊಂಡ್ರೆ ಅದಕ್ಕೆ ನಿಜ ಅರ್ಥ ಇರೋದು. ಸತ್ಯ ಬೇರೆ, ಆ ಸತ್ಯವನ್ನು ವೈಜ್ಞಾನಿಕ ಹೇಳೋದು ಬೇರೆ. ಇದು ನಾವು ಸಹ ಇದು ಸ್ವೀಕಾರಾರ್ಹ ವಿಜ್ಞಾನ ಎಂಬುದು. ಇಲ್ಲಿ ಸಮಸ್ಯೆ ಅದಲ್ಲ. ವೈಜ್ಞಾನಿಕ ಚೌಕಟ್ಟಿಗೆ ಮೀರಿ ಬೇಕಾಷ್ಟು ಸತ್ಯಗಳಿದ್ದಾವೆ, ಅದಿಲ್ಲಿ ಸಮಸ್ಯೆ. ಸತ್ಯ ಎಂಬುದು ವೈಜ್ಞಾನಿಕ ಚೌಕಟ್ಟು ಮೀರಿ ಏನೋ ಬೇಕಾಷ್ಟು ಇದ್ದಾವೆ ಅಂತ ಹೇಳೋದೇ ಇಲ್ಲಿ ಪಾಯಿಂಟ್. ಉದಾಹರಣೆಗೆ, ಈ ವಿಶ್ವಕ್ಕೆ ಒಂದು ಬಾರ್ಡರ್ ಇದೆಯಾ ಅಂತ ನಿಮ್ಗೆ ಪ್ರಶ್ನೆ ಕೇಳ್ತೀನಿ. ವೈಜ್ಞಾನಿಕ ಯಾರು ಉತ್ತರ ಕೊಡ್ತಾರೆ? ಒಂದು ಬಾರ್ಡರ್, ಈ ವಿಶ್ವಕ್ಕೆ ಒಂದು ಬಾರ್ಡರ್ ಐತೆ ಅಂತ ಹೇಳಕ್ಕೆ ಬರಲ್ಲ, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ವೈಜ್ಞಾನಿಕವಾಗಿ ಹೇಳಬೇಕು. ಐತೆ ಇಲ್ಲ ಅಂತ ನಾನು ಹೇಳ್ತೀನಿ ಬಿಡಿ, ಇಲ್ಲ ಅಂತ ಹೇಳ್ತೀನಿ, ಐತೆ ಅಂತ ಹೇಳ್ತೀನಿ, ಏನಾಗಬೇಕು ಐತಳಿಗೆ? ಅದು ವೈಜ್ಞಾನಿಕವಾಗಿ ಹೇಳಬೇಕಲ್ಲ, ಹೇಳಿಕ್ಕಾಗ್ತಾಯಿಲ್ಲ. ಹೌದಾ? ಹಾಗಾದರೆ ಸತ್ಯ ಅಲ್ವಾ ಅದು? ಅದಕ್ಕೆ ಒಂದು ಬಾರ್ಡರ್ ಇರಬಹುದು, ಇಲ್ಲದೇ ಇರಬಹುದು, ಅದು ಸತ್ಯ. ಈ ಭೂಮಿಯಲ್ಲಿ ಜೀವಿ ಬರಲಿಕ್ಕೆ ಏನು ಕಾರಣ? ನಿರ್ದಿಷ್ಟ ಕಾರಣ ಈಗಲೂ ಗೊತ್ತಿಲ್ಲ. ಆದರೆ ಜೀವಿ ಇರೋದು ನಿಜ ತಾನೇ, ಇದು ಸತ್ಯ. ಆದರೆ ಆ ಜೀವಿಯ ಉದ್ಭವಕ್ಕೆ ಸರಿಯಾದ ಕಾರಣ ಈಗಲೂ ಗೊತ್ತಿಲ್ಲ. ವೈಜ್ಞಾನಿಕವಾಗಿ ಇದು ಸತ್ಯಕ್ಕೂ ವಿಜ್ಞಾನಕ್ಕೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಹೇಳ್ತಿರೋದು ನಾನು. ಇನ್ನು ಬೇಕಾಷ್ಟಿದೆ. ಫಾರ್ ಎಕ್ಸಾಂಪಲ್, ಐನ್ಸ್ಟೀನ್ ಅವರು ಹೇಳ್ತಾರೆ, ಕಾಂತಿ ವೇಗಕ್ಕಿಂತ ಇನ್ನೂ ಹೆಚ್ಚು ವೇಗದಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಅದೆಲ್ಲರೂ ಒಪ್ಕೊಂಡ್ರು. ಇವತ್ತು ಹಾಸ್ಯಾಸ್ಪದ.
ಕಾಂತಿಯ ವೇಗಕ್ಕಿನ್ನ ಬೇಕಾಷ್ಟು ಹೋಗೋಕ್ಕೆ ಅವಕಾಶ ಇದೆ ಅಂತ ಬೇಕಾದಷ್ಟು ನಾವೀಗ ಅದು ಹಾಸ್ಯಾಸ್ಪದ. ಅಂದೇನು, ನಾನು ವೈಜ್ಞಾನಿಕವಾಗಿ ಹೇಳಿದು ಎಲ್ಲವೂ ಸಂಪೂರ್ಣವಾದ ಸತ್ಯ ಅಲ್ಲ. ಒಂದು ಚೌಕಟ್ಟಿನಲ್ಲಿ, ಒಂದು ಟೈಮ್ ಫ್ರೇಮ್ನಲ್ಲಿ, ಅಥವಾ ಒಂದು ಯಾವುದೇ ಒಂದು ಚೌಕಟ್ಟಿಗೆ ಮಾತ್ರ ಸೀಮಿತ ಆಗಿರ್ತದೆ ಆ ಹೇಳಿಕೆ. ಇದು ಸಹ ಅರ್ಥ ಮಾಡ್ಕೋಬೇಕು. ಕೆಲವಿದಾವೆ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್, ಎಷ್ಟೋ ದೂರ ಟ್ರಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಎರಡು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್, ಎರಡು ವಸ್ತುಗಳಲ್ಲಿ ಒಂದರಲ್ಲಿ ಇಲ್ಲಿ ಏನಾದರೂ ಬದಲಾವಣೆ ಆದರೆ ಕೂಡ ಅಲ್ಲಿ ಬದಲಾವಣೆ ಕಾಣ್ತೀವಿ. ಇದನ್ನು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಹೇಳ್ತೀವಿ. ಇದು ನಿಜಾನ ಸುಳ್ಳ ಗೊತ್ತಿಲ್ಲ. ಸೈನ್ಸ್ ಅಂದರೆ ಗೊತ್ತಾಯ್ತಾ, ನಾವು ಆ್ಯಕ್ಸೆಪ್ಟ್ ಮಾಡ್ಬೇಕು. ಅದನ್ನು ಮಾಡಿದ್ರೆ ನಾವೇನೆ, ಅದು ನಿಜವಾದ ಸುಳ್ಳು ನಾವೇನೆ, ಬಟ್ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಏನು ಸೈನ್ಸ್, ಅದು ಕ್ವಾಂಟಮ್ ಸೈನ್ಸ್, ಅದು ಕ್ವಾಂಟಮ್ ಫಿಸಿಕ್ಸ್, ಅದು ಕ್ವಾಂಟಮ್ ವರ್ಲ್ಡ್. ಅದು ಒಂದು ವಸ್ತುವನ್ನು ಎಷ್ಟು ದೂರ ಬೇಕಾದ್ರೂ ವಸ್ತು ಇಲ್ಲಿರ್ತದೆ ಅಂತ ಇನ್ನೊಂದು ವಸ್ತು ಸೃಷ್ಟಿ ಮಾಡಬಹುದು. ಟೆಲಿಟ್ರಾನ್ಸ್ಪೋರ್ಟೇಷನ್ ಕ್ವಾಂಟಮ್ ವರ್ಲ್ಡ್ ಮೂಲಕ ಸಾಧ್ಯ, ಕ್ವಾಂಟಮ್ ಸೈನ್ಸ್ ಮೂಲಕ ಸಾಧ್ಯ ಅಂತ ಹೇಳ್ತೀವಿ. ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಕ್ವಾಂಟಮ್ ವರ್ಲ್ಡಲ್ಲಿ ಇಟ್ ಈಸ್ ಪಾಸಿಬಲ್. ಕ್ವಾಂಟಮ್ ಅಂದರೆ ಒಂದು ಸೈಂಟಿಫಿಕ್ ಹೆಸರು ಕೊಟ್ಟರೆ ಅದು ನಿಜ. ಇದು ಮೌಢ್ಯ ಅಲ್ವಾ? ಯಾವುದನ್ನು ನಾವು ಸರಿಯಾದ ರೀತಿ ಮನವರಿಕೆ ಆಗದಿದ್ದರೂ ಸಹ ನಾವು ಸ್ವೀಕರಿಸಿದರೆ ಅದು ಮೌಢ್ಯ ಅಲ್ವಾ? ಎಷ್ಟು ಹೇಳಬೇಕು ನಿಮಗೆ ತಾವು? ಇವತ್ತು ನಮಗೆ ಏನು ಕಣ್ಣಿಗೆ ಕಾಣ್ತದೆ, ಈ ಗ್ರಹಗಳು ಇವು ಕಣ್ಣಿಗೆ ಕಾಣ್ತದೆ, ಈ ಪ್ರಪಂಚವನ್ನು ಹೊರತುಪಡಿಸಿ ಬೇಕಾದಷ್ಟು ಮಾಸ್, ದಟ್ ಈಸ್ ಏನೋ ಆ್ಯಂಟಿ ಮ್ಯಾಟರ್ ಅಂತ ಹೇಳ್ತೀವಿ. ಮ್ಯಾಟರ್ ಆ್ಯಂಡ್ ಆ್ಯಂಟಿ ಮ್ಯಾಟರ್. ಆ ಆ್ಯಂಟಿ ಮ್ಯಾಟರ್ ಇದೆ ಅಂತ ನಮ್ಗೆ ಅದು ಕಣ್ಣಿಗೆ ಕಾಣೋದಿಲ್ಲ. ಕೆಲವು ಇಂಡೈರೆಕ್ಟ್ ಪ್ರೂಫ್ಸ್ ಇದೆ ಅಂತ ಹೇಳ್ತಾರೆ. ಇರಲಿ, ಅಂದರೆ ಕಣ್ಣಿಗೆ ಕಾಣದಿದ್ದರೂ ಸಹ ನಾವು ಅದನ್ನು ಒಪ್ಕೊಳ್ತಾ ಇದ್ವಿ. ಇರಲಿ, ನಾನು ಅದನ್ನು ನಾನು ನಿರಾಕರಣೆ ಮಾಡ್ತಾ ಇಲ್ಲ. ಏನು ಹೇಳ್ತಾ ಇದ್ದೀನಿ, ಏನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಸೈನ್ಸ್ ಹೆಸರಿನಲ್ಲಿ ಏನಾದರೂ ಒಂದು ಹೇಳಿದರೆ ಅದಕ್ಕೆ ಮಾನ್ಯತೆ ಇದೆ. ಆದರೆ ವೈಜ್ಞಾನಿಕ ಚೌಕಟ್ಟು ಮೀರಿ ಸಾಕಷ್ಟು ಇದ್ದರೂ ಸಹ ಆ ಸೈನ್ಸ್ ಹೆಸರಿನಲ್ಲಿ ಅವನು ನಾವು ಹೂ ಅಂತೀವಿ. ಇದು ಮೌಢ್ಯದ ಪರಾಕಾಷ್ಠತೆ. ಸರಿ, ಇರಲಿ. ಈಗ ದೆವ್ವಗಳ ವಿಚಾರ ಮಾಡೋಣ. ಇದೇ ಥರ ನಮ್ಮ ಪಾಯಿಂಟ್ ದೆವ್ವ ಅಲ್ವಾ? ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ರೆ, ದೆವ್ವ ಎಂಬುದು ಸತ್ಯವಾಗಿದ್ದರೂ ಸಹ ಆ ಸತ್ಯ ವೈಜ್ಞಾನಿಕ ಚೌಕಟ್ಟಿಗೆ ಬರಬೇಕಂತ ಕಾನೂನು ಏನೂ ಇಲ್ಲ. ಕಾನೂನು ಇಲ್ಲ, ನಿಯಮಗಳೇ ಇದ್ರೆ ಮಾತ್ರ ನಾವು ದೆವ್ವ ನಂಬ್ತೀವಿ. ಅದು ಮೂರ್ಖತ್ವ ಅದು. ನೇರವಾಗಿ ಹೇಳ್ತೀನಿ, ಇವತ್ತು ನಾವು ಮನುಷ್ಯರು, ಪ್ರಾಣಿಗಳಿದ್ದಾವೆ, ಇಲ್ಲಿ ಚೈತನ್ಯ ಸ್ವರೂಪ ನಮ್ಮಲ್ಲಿ. ಆ ಚೈತನ್ಯ ನಮ್ಮನ್ನು ಮಾಡ್ತಿರೋದು. ಆ ಚೈತನ್ಯ ಅಂದರೆ ಈ ಮನುಷ್ಯ ರೂಪದಲ್ಲಿದೆ. ಅದೇ ಚೈತನ್ಯ ಕಣ್ಣಿಗೆ ಕಾಣದೇ ಇದ್ದರೆ ಅದು ಬೇರೆ ಸ್ತರ. ಅದು ಚೈತನ್ಯ ಬೇರೆ ಸ್ತರ. ಅದು ಒಂದು ಪದಾರ್ಥದ ಬೇರೆ ಸ್ತರ. ಮ್ಯಾಟರ್ ಆ್ಯಂಟಿ ಮ್ಯಾಟರ್ ಅಂತ ಹೇಳ್ತೀವಿ. ಪದಾರ್ಥದ ಮತ್ತೊಂದು ಸ್ತರ ಆ್ಯಂಟಿಮ್ಯಾಟರ್. ಅದೇ ರೀತಿಯಲ್ಲಿ ಚೈತನ್ಯದ ಮತ್ತೊಂದು ಸ್ತರ ಅದೈಹಿಕ, ಅದೇನು ಅಭೌತಿಕ. ಯಾಕಿಲ್ಲ ಅಂತ ಹೇಳ್ತೀರಿ ನೀವು? ಇಲ್ಲ ಅಂತ ಹೇಳಿಕೆ ಏನು ಇಲ್ಲ ಅಂತ ಹೇಳಿ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇಲ್ಲ ಅಂತ ಹೇಳಿ ಅತಾರ್ಕಿಕ ಅಲ್ವಾ? ಆ ಒಂದು ಅಭೌತಿಕ ಚೈತನ್ಯ ಸ್ವರೂಪ ದೆವ್ವ ಯಾಕಾಗಿರಬಾರ್ದು, ದೇವ್ರು ಯಾಕಾಗಿರಬಾರ್ದು? ಈಗ ಆಗಿಲ್ಲ ಇಲ್ಲ ಆಗ ಸಾಧ್ಯ ಅಂದರೆ ಯಾರು ಹೇಳಲಿಕ್ಕೆ ಸಾಧ್ಯ? ನೀವು ಯಾರು ಹೇಳ್ಕದನ್ನ? ನಾವು ಒಂದು ಈ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಹೇಳ್ತೀನಿ. ಯಾವುದೇ ಫಿಸಿಕಲ್ ಲಾಸ್ ಅಪ್ಲೈ ಆಗಲ್ಲ. ಆ ಕ್ವಾಂಟಮ್ ಫೀಲ್ಡೇ ಬೇರೆ. ಇಲ್ಲಿ ಅದನ್ನು ನಾವು ಒಪ್ಕೊಳ್ತೀವಿ. ಅಥವಾ ಅಂದರೆ ನಾನೇನು ಅದನ್ನು ರಿಜೆಕ್ಟ್ ಮಾಡ್ತಾ ಇಲ್ಲ. ಆ ವಿಜ್ಞಾನ ಕಂಡಿದ್ದೆ ತಪ್ಪನ್ನು ಹೇಳ್ತಾ ಇಲ್ಲ, ಒಪ್ಕೊಳ್ತೀವಿ. ಇಲ್ಲಿ ಆ ಒಪ್ಕೊಳ್ಬೇಕಂದಾಗ ಆ ಕ್ವಾಂಟಮ್ ನಾಲೆಡ್ಜ್ ನನಗಿರಬೇಕು, ಅದು ಅರ್ಥ ಆಗಬೇಕು. ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಅಂದ್ರೇನು,
ಟೆಲಿಪೋರ್ಟೇಷನ್ ಅಂದ್ರೇನು, ಅಥವಾ ಆ ಕ್ವಾರ್ಕ್ಸ್ ಅಂದ್ರೇನು, ಗಾಡ್ಪಟ್ಟಿಗಳಂದ್ರೇನು, ಅವೆಲ್ಲ ಗೊತ್ತಿದ್ದರೆ ಮಾತ್ರ ನನಗೆ ಅರ್ಥ ಆಗ್ತದೆ. ಅಂದರೆ ಆ ಡೆಪ್ತ್ ನಾವು ಹೋಗಬೇಕು, ಆ ಆಳಕ್ಕೆ ನಾವು ಹೋಗಬೇಕು. ಎಸ್, ಇದೇ ವಿಚಾರ ದೆವ್ವಕ್ಕೆ ಬರ್ತದೆ. ಆ ಸ್ಥಳ ನೀವು ಅನುಭವಿಸಬೇಕು. ಆ ದೆವ್ವದ ಸ್ಥಳ, ದೇವರ ಸ್ಥಳ, ಮತ್ತೊಂದು ಈ ಅಭೌತಿಕ ಅಂಶ, ಅಭೌತಿಕ ಚೈತನ್ಯವನ್ನು ಆ ಅನುಭವಿಸೋಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಆ ನಾಡ್ಜ್ ನೀವು ಗಳಿಸ್ಬೇಕು. ಆಗ ನಿಮ್ಗೆ ಅರ್ಥ ಆಗ್ತದೆ. ಆಗ ಗೊತ್ತಾಗ್ತದೆ ಇದು ಸತ್ಯನೇ ಅಂತ ಅನಿಸುತ್ತೆ. ವಿಜ್ಞಾನ ಆಮೇಲೆ, ಅದಕ್ಕೆ ಆಗಿದ್ದ ನೀವುಗಳು ಆಮೇಲೆ. ಮೊದಲು ಸತ್ಯವೇ ಅಸತ್ಯ ಅಂತ ನಮ್ಗೆ ಗೊತ್ತಾಗಬೇಕು. ಈ ವಿಡಿಯೋ ಮೂಲಕ ಏನು ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ದೆವ್ವಗಳ ಅಸ್ತಿತ್ವ ಸತ್ಯ ಒಂದೇ ಮಾತು. ಆದರೆ ನೀವು ಹೇಳ್ತೀರಲ್ಲ, ಏನು ಆ ದೆವ್ವ ಒಂದು ವಿಕೃತ ಆಕಾರ ಬರ್ತದೆ, ಏನು ವೈಟ್ ಸ್ಯಾರಿ ಹಾಕೊಂಡು ಬರ್ತದೆ, ಹಾಗೆ ಕಾಲು ಮೇಲೆ ಹಿಂಗೆ ಹಾಕೊಂಡು ಬರ್ತದೆ, ಇವು ಸುಳ್ಳು. ಅಥವಾ ಮನುಷ್ಯಗೆ ಆ ದೆವ್ವ ಬರ್ತದೆ, ಇದು ಸುಳ್ಳು. ನಾನು ಒಪ್ಕೊಳ್ತೀನಿ. ಇದು ಜನರ ಮೌಢ್ಯವನ್ನು ಕ್ಯಾಶ್ ಮಾಡ್ಕೊಳ್ತ ಒಂದು ಕೆಟ್ಟ ವಿಧಾನ, ಅದನ್ನು ಒಪ್ಕೊಳ್ತೀನಿ. ನಾನು ಅಂದಿಲ್ಲ, ನಾನು ನೋಡಿದ್ದೀನಲ್ಲ ದೆವ್ವದ ಹೆಸರಲ್ಲಿ, ದೇವರ ಹೆಸರಲ್ಲಿ ಎಷ್ಟು ಧರಣೆ ಮಾಡ್ತೀನಿ ನಾನು ನೋಡಿದ್ದೀನಿ. ಅದಕ್ಕೆ ನಾನು ವಿರೋಧ ಇದೆ. ಆದರೆ ದೆವ್ವ ಇಲ್ಲ, ದೇವರಿಲ್ಲ ಅಂತ ದಯಮಾಡಿ ಹೇಳ್ಕೋಬೇಡಿ. ಅದು ಬೇರೆ ಸ್ಥಳ. ಅದು ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅದನ್ನು. ಅದಕ್ಕೆ ಹೇಳ್ತೇನೆ. ಸೊ ದೆವ್ವಗಳು ಇರೋದು ಸತ್ಯ. ಆ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆ ಸ್ಥಳದಲ್ಲಿ ನಾವು ಹೋಗಬೇಕು. ಹೋದಾಗ ಭಾಳ ಸುಲಭವಾಗಿ ಗೊತ್ತಾಗ್ತದೆ. ಓಕೆ, ಮತ್ತೊಮ್ಮೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ವಂದನೆಗಳು.